ಒಟ್ಟಿಗೆ 6289 ಪೋಸ್ಟ್ ರಾಜ್ಯ ವಿದ್ಯುತ್ ನಿಗಮದಲ್ಲಿ ಅಪ್ಲಿಕೇಶನ್ ಕರೆದಿದ್ದಾರೆ. ಇಲ್ಲಿ ಸಾಮಾನ್ಯವಾಗಿ 10ನೇ ಪಾಸ್ ಆದವರಿಗೆ ಸೆಪರೇಟ್ ಆಗಿ ಮುಗಿಸಿದವರು ಕೂಡ ಅಪ್ಲಿಕೇಶನ್ ಹಾಕ್ಬೋದು, ಅಥವಾ SSLC ಮತ್ತು ITI ಕಂಪ್ಲೀಟ್ ಮಾಡಿದವರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ಲೈನ್ ಮ್ಯಾನ್ ಪೋಸ್ಟ್ ALM, ಅದರಲ್ಲಿ ಲೈನ್ ಮ್ಯಾನ್ ಸೆಪರೇಟ್ ಪೋಸ್ಟ್ ಇರತ್ತೆ CRA ಅಂತೇಳಿ, ಇದಕ್ಕೆ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ಅಪ್ಲಿಕೇಶನ್ ಹಾಕುವಂತ ಡೇಟ್ ನೋಡಿ, ಅಪ್ಲಿಕೇಶನ್ ಆನ್ಲೈನ್ ನಲ್ಲಿ ರಿಜಿಸ್ಟರ್ ಮಾಡುವಂತ ಅಪ್ಲಿಕೇಶನ್ ಹಾಕುವಂತ ಓಪನ್ ಆಗುವಂತ ಡೇಟು 15/6/2026 ಕೊನೆಯ ದಿನಾಂಕ. ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಹಾಕುವಂತ ಕೊನೆಯ ದಿನಾಂಕ 6 ಜುಲೈ 2026, 6/7/2026 ತನಕ ಅವಕಾಶ. ಮತ್ತು ಅಪ್ಲಿಕೇಶನ್ ಶುಲ್ಕ ಕೂಡ ಇಟ್ಟಿದ್ದಾರೆ. ಒಂದು ಶುಲ್ಕ ಪಾವತಿ ಮಾಡುವಂತ ಕೊನೆಯ ದಿನಾಂಕ 10/7/2026 ಕೊನೆಯ ದಿನಾಂಕ ಆಗಿದೆ. ಇದು ಭಾರತೀಯ ರಾಜ್ಯ ವಿದ್ಯುತ್ ನಿಗಮದಲ್ಲಿ ಕೆಲಸ ಇದೆ. ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ. 18 ವರ್ಷದಿಂದ 30 ವರ್ಷದ ಅಭ್ಯರ್ಥಿಗೆ ಅವಕಾಶ ಇದೆ. ಏನ್ ರೂಲ್ಸ್ ಕೊಟ್ಟಿದ್ದಾರೆ, ಯಾವ ಪೋಸ್ಟ್ ಇದೆ, ಯಾವ ಒಂದು ರಾಜ್ಯದಲ್ಲಿ ಕೆಲಸ ಇದೆ. ಹಿಂದೆ ಕೂಡ ಇದ್ರ ಬಗ್ಗೆ ನೇಮಕಾತಿ ಆಗಿತ್ತು 3000, ಆದ್ರೆ ಈಗ ಪ್ರಸ್ತುತ 6289 ಪೋಸ್ಟಿಗೆ ನೇಮಕಾತಿ ಆಗಿದೆ. ಎಲ್ಲ ಮಾಹಿತಿ ಚರ್ಚೆ ಇರತ್ತೆ. ವಿಡಿಯೋ ಕೊನೆತನಕ ನೋಡಿ. ಅರ್ಧ ನೋಡಿದ್ರೆ ಸ್ವಲ್ಪ ಮಾಹಿತಿ ಗೊತ್ತಾಗಲ್ಲ. ಮತ್ತೆ ಯಾರ್ಯಾರು ಹೊಸದಾಗಿ ಈ ಒಂದು ವಿಡಿಯೋನ ವೀಕ್ಷಣೆ ಮಾಡ್ತಾ ಇದಾರಲ್ಲ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಒಂದೊಂದ ತಿಳಿಸ್ಕೊಡ್ತೇನೆ. ಇಲ್ಲಿ ನೋಡಿ, ಇದು ಮೊದಲನೇ ನೋಟಿಸು. ಸುಮಾರು 3 ನೋಟಿಸ್ ಅನ್ನ ಪ್ರಕಟ ಮಾಡಿದ್ರೆ ಆಗಲೇ ತಿಳಿಸ್ಕೊಟ್ಟಿರುವಂತೆ. ಮೊದಲನೇ ನೋಟಿಸ್ ಬೇರೆ, ಎರಡನೇ ನೋಟಿಸ್ ಬೇರೆ, ಮೂರನೇ ನೋಟಿಸ್ ಬೇರೆ. ಮೊದಲನೇ ನೋಟಿಸ್ ದಲ್ಲಿ 116 ಪೋಸ್ಟ್ ಬಿಟ್ಟಿದ್ದಾರೆ. ಎರಡನೇ ನೋಟಿಸ್ ದಲ್ಲಿ 3289 ಪೋಸ್ಟ್ ಬಿಟ್ಟಿದ್ದಾರೆ. ಇನ್ನು ಮೂರನೇ ನೋಟಿಸ್ ದಲ್ಲಿ 3000 ಪೋಸ್ಟ್ ಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ಈಗ ನಾನು ತೆಗೆದಿರೋದು 3289 ಪೋಸ್ಟ್. ಎಲ್ಲ ಸೇಮ್ ಇರತ್ತೆ, ಏನು ಚೇಂಜಸ್ ಇರೋದಲ್ಲ. ಬಟ್ ಕೆಲವೊಂದು ಪೋಸ್ಟ್ಗಳು ಅಷ್ಟೇ ಬೇರೆ ಬೇರೆ. ಈ ಒಂದು ಪೋಸ್ಟ್ ಇದೆಲ್ಲ ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ. ಬ್ಯಾಕ್ಲಾಗ್ ಹುದ್ದೆಗಳ ಬಗ್ಗೆ ವಿವರ, ಹೊಸ ಅಭ್ಯರ್ಥಿ ಫ್ರೆಶರ್ಗೆ ವಿವರ, ಟೋಟಲ್ ಆಗಿರುವಂತ ಪೋಸ್ಟ್ ಮತ್ತು ಹುಮನ್ ಅಭ್ಯರ್ಥಿಗೆ ವಿದ್ಯುತ್ ಇಲಾಖೆಯಲ್ಲಿ ಹುಮನ್ ಅಭ್ಯರ್ಥಿ ಕರೆದಿದ್ದಾರೆ. ನೋಡಿ ಅಪ್ಲಿಕೇಶನ್ ಹಾಕಿ. ಹುಮನ್ ಅಭ್ಯರ್ಥಿಗೆ 616 ಪೋಸ್ಟ್ ಇದೆ. ಇದು 3200 ಪೋಸ್ಟ್, ಇದು 1800, 1400, ಈ ರೀತಿಯಾಗಿ 3200ಕ್ಕಿಂತ ಅಧಿಕ ಪೋಸ್ಟ್ದಲ್ಲಿ ಕೆಲಸ ಇರತ್ತೆ. ಇದು ಮೊದಲನೇ ನೋಟಿಸು. ಈ ಒಂದು ನೋಟಿಸ್ ಆಗಿರೋದು ಸ್ಟೇಟ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತೇಳಿ. ಇನ್ನು ಎರಡನೇ ನೋಟಿಸ್ ಸ್ವಲ್ಪ ಗಮನ ಇಟ್ಟು ನೋಡಿ. ಎಲ್ಲ ತೋರಿಸಿ ನಿಮಗೆ ನೋಟಿಸ್, ಅದ ನಂತರ ನಾನು ನಿಮಗೆ ಬೇಸಿಕ್ ಆಗಿ ತಿಳಿಸ್ಕೊಡ್ತೇನೆ. ಇಲ್ಲಿ ನೋಡಿ ಪೋಸ್ಟ್ ಬಗ್ಗೆ ಡೀಟೇಲ್ಸ್. ಇದು 116 ಪೋಸ್ಟಿಗೆ ಸಂಬಂಧಪಟ್ಟಂತೆ ಮಾಹಿತಿ. ಇಲ್ಲಿ ನೋಡಿ, ಇದಕ್ಕೆ 16/6/2026 ಸ್ಟಾರ್ಟ್ ಆಗಿದೆ. 1/7/2026 ತನಕ ಅವಕಾಶ ಇದೆ. ಇದ್ಯಾವುದಪ್ಪ ಅಂದ್ರೆ ಇದೊಂದು ಬೇರೆ ನೇಮಕಾತಿ. ಇಲ್ಲಿ ನೋಡಿ ಇವೆಲ್ಲ ಕೊಟ್ಟಿದ್ದಾರೆ. ಇದು 116 ಪೋಸ್ಟ್ ಎಲೆಕ್ಟ್ರಿಷಿಯನ್ ಮತ್ತು ತಂತ್ರಜ್ಞಾನ ಪೋಸ್ಟ್ ಇರತ್ತೆ. ಇದರಲ್ಲಿ ಡಿಪ್ಲೊಮಾದವರು, BSc, MSc, ಡಿಪ್ಲೊಮಾ ಇವರೆಲ್ಲರ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ. ನೋಡಿ ಪೋಸ್ಟ್ ಬಗ್ಗೆ ಇಲ್ಲಿ ಏನಿದೆ ಅಲ್ಲ, ಇವೆಲ್ಲ ಪೋಸ್ಟ್. ವೈರ್ಮ್ಯಾನು, ಫೈರ್ಮ್ಯಾನ್ ಹುದ್ದೆಗಳು ಕೂಡ ಇದೆ. ವೆಲ್ಡರ್ ಪೋಸ್ಟು, ಲ್ಯಾಬೊರೇಟರಿ ಅಸಿಸ್ಟೆಂಟು, ವೆಲ್ಡರ್ ಪೋಸ್ಟು, ಇವೆಲ್ಲ ಪೋಸ್ಟ್ ಇದೆ ನೋಡಿ. ಎಲ್ಲ ಪೋಸ್ಟ್ ಡೀಟೇಲ್ಸು 116 ಪೋಸ್ಟ್. ಇದು ಎರಡನೇ ನೋಟಿಸು. ಇನ್ನು ಮೂರನೇ ನೋಟಿಸು 3000 ಪೋಸ್ಟ್ ಇಂದ ಇರುತ್ತೆ. ಅದು ಇಲ್ಲಿ ನೋಡಿ, ಇಲ್ಲಿ 3000 ಪೋಸ್ಟ್ ಒಂದು ನೋಟಿಸ್. ಇದು ನೋಟಿಸ್ ಆಗಿರುವಂತ 19ನೇ ತಾರೀಕು ಸ್ಟಾರ್ಟ್ ಆಗ್ತಾ ಇದೆ. 9/7/2026 ತನಕ ಅವಕಾಶ ಇದೆ. ನಾನು ಹೇಳುವಂತ ಮಾಹಿತಿ ನಿಮಗೆ ಗೊತ್ತಾಗ್ತಿದೆ ಅಂತ ಅನ್ಕೋತೇವೆ. ಇಲ್ಲಿ ನೋಡಿ, ಹುಮನ್ ಅಭ್ಯರ್ಥಿ ಖಾಲಿರುವಂತ ಪೋಸ್ಟ್ ಮತ್ತು ಟೋಟಲ್ ಪುರುಷ ಅಭ್ಯರ್ಥಿಗೆ ಫ್ರೆಶ್ ಆಗಿರುವಂತ ಪೋಸ್ಟ್. ಇದು ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೇವೆ. ಇನ್ನು ನಾನು ನಿಮಗೆ ಬೇಸಿಕ್ ಆಗಿ ಇದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ಈಗ ಇದನ್ನು 3200 ಪೋಸ್ಟ್ ಇದೆಲ್ಲ, ಇದನ್ನ ಇಟ್ಟು ನಾನು ನಿಮಗೆ ಬೇಸಿಕ್ ಆಗಿ ತಿಳಿಸ್ಕೊಡ್ತಾ ಇರೋದು. ಈಗ 116 ಪೋಸ್ಟ್, 3000 ಪೋಸ್ಟ್, 3289 ಪೋಸ್ಟ್. ಇದು ನಿಮ್ಗೆ ಗೊತ್ತಾಯ್ತು. ನೋಡಿ, ಇಲ್ಲಿ ಸಹಾಯಕ ಲೈನ್ ಮ್ಯಾನ್ ಅಂತ ಹೇಳಿ ಈ ಒಂದು ಪೋಸ್ಟ್ ಇರ್ತವೆ. ಇದು ರಾಜ್ಯ ವಿದ್ಯುತ್ ನಿಗಮದಲ್ಲಿ ಅಂದ್ರೆ ಭಾರತದಲ್ಲಿ ಕೆಲಸ ಇರತ್ತೆ. ಯಾವ ರಾಜ್ಯ ಮುಂದ್ಗಡೆ ತಿಳಿಸ್ಕೊಡ್ತಾನೆ. ಇಲ್ಲಿ ವಯೋಮಿತಿ 18ರಿಂದ 37 ವರ್ಷ ತನಕ ಇರತ್ತೆ. ಬಟ್ ವಯೋಮಿತಿಯನ್ನ ಲೆಕ್ಕಾಚಾರ ಮಾಡ್ಬೇಕಂತೆ. ಜುಲೈ 1ನೇ ತಾರೀಕು ತನಕ ಲೆಕ್ಕಾಚಾರ ಮಾಡಿಕೊಂಡು ನಿಮ್ಮ ವಯಸ್ಸನ್ನ ಎಷ್ಟಿದೆ ಅದನ್ನ ನೋಡಿ. ಅದ ನಂತರ ವಯೋಮಿತಿಯಲ್ಲಿ ಕೂಡ ಸರಿಲಿಕ್ಕೆ PH ಅಭ್ಯರ್ಥಿಗೆ 10 ವರ್ಷ, BC, ST ಇತ್ಯಾದಿಗಳಿಗೆ 5 ವರ್ಷ, ಇನ್ನು ಉಳಿದಂತ ಕ್ಯಾಂಡಿಡೇಟ್ಗೆ ಮಾಜಿ ಸೇವಾ ಅಭ್ಯರ್ಥಿಗೆ 3 ವರ್ಷ ಅರ್ಧ ಶುಲ್ಕ ಇಟ್ಟಿದ್ದಾರೆ. ಸುಮಾರು 800 ರೂಪಾಯಿದಿಂದ 1400 ತನಕ ಶುಲ್ಕ ಇಟ್ಟಿದ್ದಾರೆ. ಆಯ್ಕೆ ಪ್ರಕ್ರಿಯೆಯಲ್ಲಿ ಒಂದು ಆನ್ಲೈನ್ ಕಂಪ್ಯೂಟರ್ ಆಧಾರ ಪರೀಕ್ಷೆ, ಅಂದ್ರೆ ವಿದ್ಯುತ್ ಸಂಸ್ಥೆಯಲ್ಲಿ ಹಂಗೆ ಕೊಡ್ತಾರ, ಪರೀಕ್ಷೆ ಇಟ್ಟಿದ್ದಾರೆ.
ದಾಖಲೆಗಳ ಪರಿಶೀಲನೆ, ಅರ್ಹತಾ ಪಟ್ಟಿ, ಸಂದರ್ಶನ ಇತ್ಯಾದಿ ಮೂಲಕ ಆಯ್ಕೆ. ಈಗಾಗಲೇ ನಾನು ನಿಮಗೆ ಈ ಒಂದು ಪೋಸ್ಟ್ ಬಗ್ಗೆ ಗೊತ್ತಾಗಿದೆ. ಇಷ್ಟೇ ಇದರ ಬಗ್ಗೆ ಮಾಹಿತಿ. ಇದು ಎಲ್ಲಿ ಕರೆದಿದ್ದಾರೆ? ಇದು ಪಂಜಾಬ್ ರಾಜ್ಯ ವಿದ್ಯುತ್ ನಿಗಮದಲ್ಲಿ ನೇಮಕಾತಿ. ಪಂಜಾಬ್ ರಾಜ್ಯ ವಿದ್ಯುತ್ ನಿಗಮದಲ್ಲಿ ನೇಮಕಾತಿ ಆಗಿದೆ. ಈ ಹಿಂದೆನೆ 3,000 ಪೋಸ್ಟ್ ಒಂದು ಆಗಿತ್ತು. ಬಟ್ ಈಗ ಹೊಸ 6,000ಕ್ಕಿಂತ ಅಧಿಕ ಪೋಸ್ಟಿಗೆ ಒಂದು ಅಧಿಕೃತವಾಗಿರುವಂತಹ ಅಫಿಷಿಯಲ್ ನೋಟಿಫಿಕೇಶನ್ ಪ್ರಕಟವಾಗಿದೆ. ಇದು ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೇವೆ. ಇದ್ರ ಬಗ್ಗೆ ಏನಾದರೂ ಡೌಟು ಅಥವಾ ಏನಾದರೂ ಸಮಸ್ಯೆ ಇದ್ರೆ ನನ್ನ ಟ್ವಿಟರ್ ಖಾತೆ ಇದೆಯಲ್ಲ, ಅಲ್ಲಿ ಕೂಡ ನನಗೆ ಮೆಸೇಜ್ ಮಾಡಬಹುದು. ಟ್ವಿಟರ್ ಖಾತೆ ನಿಮಗೋಸ್ಕರ ಅದು ತೆರೆಯಲಾಗಿದೆ. ಯಾರ್ಯಾರು ಫಾಲೋ ಮಾಡ್ಕೊಂಡಿಲ್ಲ ಅಲ್ಲಿ ಕೂಡ ಫಾಲೋ ಮಾಡ್ಕೊಳ್ಳಿ. ಇಲ್ಲಿ ಸಂಬಳ 19,900 ಸ್ಟಾರ್ಟ್ ಆಗತ್ತೆ. ಲೈನೇಮನ್ ಪೋಸ್ಟ್ ಇದೆ ನೋಡಿ.